ಇದೆ ನಮ್ಮ ಅಪ್ಪಾಜಿ ಇಲ್ಲ ಅಂದ್ರೆ ನಮ್ಮಮ್ಮ ಜಾಸ್ತಿ ಎಗರಾಡ್ತಾಳೆ ಗೈಸ್. ನೋಡಿ ಆಚೆ ಪಾಯಿಂಟ್ ಸಿಕ್ತೆ ಎಲ್ಲಿ. ಅದಕ್ಕೆ ನಮ್ಮ ಅಪ್ಪಾಜಿ ನಿಂಗೆ ಚಿಕ್ಕದ್ರಲ್ಲಿ ಎದೊಳ್ತಿತ್ತು ನಡಿ ನೀನು ನೋಡು ಎದೊಳ್ತದ ಇಲ್ವೋ ಅಂತ ಕರ್ಕೊಂಡ್ಬಿಟ್ರೆ ಗೈಸ್ 10 ಗಂಟೆ ಎದ್ದೋಳ್ಸು ಗೈಸ್. ಅದು ಜಲರೇಖೆ ಇದ್ದರೆ ಒಟ್ಟಿನ ಪಾಯಿಂಟು ಅಂದರೆ ಊದ್ಕೊತು ಅದಕ್ಕೆ 1000 ಅಡಿಗೆ ನಿಲ್ಸ್ಬಿಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಷ್ಟು ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಹಾಯ್ ಗೈಸ್, ವೆಲ್ಕಮ್ ಟು ನಿಖಿಲ್ ಯೂಟ್ಯೂಬ್ ಚಾನಲ್. ಗೈಸ್ ನಾನಿವತ್ತು ನಮ್ಮ ಉಳಿದ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಹುಳ ಹಣ್ಣಾಗಿದೆ. ನಮ್ಮ ಅಪ್ಪಾಜಿ ಇಲ್ಲ ಅಂದರೆ ನಮ್ಮಮ್ಮ ಜಾಸ್ತಿ ಎಗರಾಡ್ತಾಳೆ ಗೈಸ್. ನೋಡಿ ಏನು ಎಗರಾಡೋದು ಎಗರಾಡ್ತಾಳೆ ಗೈಸ್ ನಮ್ಮಮ್ಮ. ಕೂದಾಕ್ಬಿಡ್ತೀನಿ. ಹಾಂ ನೋಡಿ ಹಿಡಿದ್ರೆ ಕೆಂಪೆಣ್ಣೆ ಬರ್ಬೇಕು. ಮಗ 21 ವರ್ಷ ಚಾಕೊಡ್ತೀನಿ ಅಣ್ಣಂಗೆ. 21 ವರ್ಷ ಆದ್ರೆ 50 ವರ್ಷ ಆದ್ರೇನು ನಮ್ಮಂತ ತಿಳಿದಾರ ನೀನು. ಅಂದರೆ ಎಷ್ಟು ವರ್ಷ ಆದ್ರೇನು ನೋಡಿ ಗೈಸ್, ನಮ್ಮಮ್ಮ ಜಾಸ್ತಿ ಮಾತಾಡ್ತಾಳೆ. ನಮ್ಮ ಅಪ್ಪಾಜಿ ಇಲ್ಲ ಅಂದ್ಬಿಟ್ಟು ಇದ್ರೆ ಚುಪ್ ಅನ್ಕೋರು ಭಯನ. ನಮ್ಮ ಅಪ್ಪಾಜಿ ಕಂಡ್ರೆ ಭಯ. ನಿಮ್ಮ ಅಪ್ಪಾಜಿಗೆ ಎದ್ರಕೊಂಡು ನೀನು ಪ್ಲಸ್ ಇವತ್ತು ಬಿಡೋಣ ಹುಳ ಎಲ್ಲ ಬಿಡ್ಬೇಕು ಇವತ್ತು. ಎಷ್ಟು ಗಂಟೆ ಆಯ್ತು ಬಾಯ್ ಇವತ್ತು? ಎಷ್ಟೊಂದು ಗಂಟೆ ಆಯ್ತವ ಅಷ್ಟೊಂದು ಗಂಟೆ. ಎಷ್ಟೊತ್ತು ಗಂಟೆ ಆಯ್ತು ಅಷ್ಟೊಂದು ಗಂಟೆ ಅಂದರೆ ಇದು ಕಸುಗು ಸುರ ಇದೆ ಅವಾಗ. ಇವತ್ತು ನಾಳೆಗೆ ಕೇಳಿದ್ರೆ ಆಯ್ತದ ಕಸು ಅಷ್ಟೇ ಮಾಡೋದು ಗೈಸ್. ನಾಳೆಗೆ ಕಸುಗು ಸುರ್ಕೊಳ್ಳೋದು. ಇವತ್ತು ಹಬ್ಬದ ಮಾಡೇ ದಿನ ಬಾಡ್ ತಿನ್ಬೇಕು. ತಿಂದಾಕ್ಬಿಡ್ತಾನೆ ಬೇಡ. ನನಗಿಲ್ವೇ ಫೇವ್ರೇಟ್ ಕೋಳಿ. ಅಯ್ಯ ಕೋಳಿ ತಿಂದೆ ಮಕ್ಕಳೆಲ್ಲ ಹೇಳ್ತಾ ಇರೋದು ನೋಡಿ. ಇಲ್ಲ ಮತ್ತೆ ಎಲ್ಲ ಕೋಳಿ ತರ್ತಾ ಇಲ್ಲ. ಹಾಂ ಅವನು ಅಜ್ಜಿ ನನಗೆ ಇದ್ರಲ್ಲ ಯಾವ ಹಣ್ಣು ಯಾವ ಕಾಯಿ ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಅಲ್ಲಿ ಹುಳ ಬಿಡ್ಬೇಕಾದ್ರೆ ನೋಡಿದ್ರೆ ಎಲ್ಲ ಕಾಯಿ ಕಣಗೆ ಕಾಣ್ತವೆ, ಇಲ್ಲಿ ನೋಡ್ರೆಲ್ಲ ಹಣ್ಣು ಕಣಗೆ ಕಾಣ್ತವೆ. ಇದ್ರಲ್ಲಿ ಕಾಯಿ ಹಣ್ಣು ಯಾವುದು ಗೊತ್ತೇ ಆಯ್ತಲ್ಲ. ಇಲ್ಲಿ ಕುತ್ಕೊಂಡು ಬೆಳಕಲ್ಲಿ ನೋಡ್ತಾವನಿ, ಬೆಳಕಲ್ಲಿ ನೋಡಿದ್ರು ಗೊತ್ತಾಯ್ತಿಲ್ಲ ಯಾವ್ದು ಹಣ್ಣು ಯಾವ್ದು ಕಾಯಿ ಅಂತ. ಇದು ಹಣ್ಣು ನೋಡಿ, ಇದು ಕಾಯಿ. ಒಂದೊಂದು ಗೊತ್ತಾಯ್ತದೆ, ಒಂದೊಂದು ಗೊತ್ತೇ ಆಯ್ತಿಲ್ಲ. ನಮ್ಮ ಅಮ್ಮನೇ ಬಂದು ಇನ್ನೊಂದು ರೌಂಡ್ ಹಾಕ್ಕೊಡ್ಬೇಕು, ಅವಾಗ ತಗೋಗ್ಬಿಟ್ರೆ ಸರಿ. ಇಲ್ಲ ಅಂತೆಲ್ಲ ಚಂದ್ರಿಕೆ ಮೇಲೆ ನಿಂತ್ಕೋದಿದೆ. ಗಾಳಿ ಸುಡಾಗ್ಬಿಡ್ತದು. ಆಲೇ ಟೈಮ್ ಆಗದೆ, ಆಲೇ 9:30 ಗಂಟೆ ಆಗದೆ. ಹೊಟ್ಟೆ ಬೇರೆ ಹೆಚ್ಚಿದೆ. ಎಲ್ಲೇ ಮಾಡಿದಿ? ರಾತ್ರಿ ಸಾಂಬಾರ್ ಬಿಸಿ ಅಲ್ಲ ಅದ್ರ ಗತಿ ಗೈಸ್. ತಾಡು ಫ್ರಿಜ್ಜಲ್ಲಿ ಏನಿರೋದು ನೋಡು. ಓ ಆಲೇ ಬಾಡ್ ರೆಡಿ. ಸಂದೀಪಂದು ಗೈಸ್, ನಾವು ಅಪ್ಪಾಜಿ ಪಾಯಿಂಟ್ ಹಾಕಿಸ್ಕೋಗಿದ್ದು. ಆಚೆ ಪಾಯಿಂಟ್ ಸಿಕ್ತೆ ಎಲ್ಲಿ ಎಲ್ಲಿ ಯಾರು ಪತ್ತಿಲಿ ಇವತ್ತು ಬೋರ್ ಹಾಕಿಸೋಕೆ ಪಾಯಿಂಟ್ ಹಾಕೋಗಿ ಬಂದಾರಂತೆ. ನೆನ್ನೆ ಒಂದು ಹಾಕ್ಬಿಟ್ಟು ಹೋಗವ್ರೆ. ಇವತ್ತು ಯಾರೋ ಬೇರೆಯವ್ರು ಬರ್ತಾರಂತೆ ಪಾಯಿಂಟ್ ಮಾಡೋದಕ್ಕೆ. ಅದಕ್ಕೆ ನಮ್ಮ ಅಪ್ಪಾಜಿ ನಿಂಗೆ ಚಿಕ್ಕದ್ರಲ್ಲಿ ಎದೊಳ್ತಿತ್ತು ನಡಿ ನೀನು ನೋಡು ಎದೊಳ್ತದ ಇಲ್ವೋ ಅಂತ ಕರ್ಕೊಂಡ್ಬಿಟ್ರೆ ಗೈಸ್ 10 ಗಂಟೆ ಎದ್ದೋಳಿಸ್ಬಿಟ್ಟು. ಮನೆ ನೋಡುಮ್ಮ, ನಾನು ಟ್ರೈ ಮಾಡ್ತೀನಿ. ನನಗೂ ಕಾಯಿ ಎದೊಳ್ತದ ಏನೋ ಗೊತ್ತಿಲ್ಲ. ನೋಡುಮ್ಮ ಬನ್ನಿ ಗೈಸ್. ಅಲ್ಲೋಗ್ಬಿಟ್ಟು ಅವ್ರು ಮಾಡಿರೋ ಜಾಗದಲ್ಲಿ, ನೆನ್ನೆ ಮಾಡಿರೋ ಜಾಗದಲ್ಲಿ ನಾನು ಮಾಡಿ ನೋಡ್ತೀನಿ. ಬಂದೆ ಬರಲಿ. ಕೈ ಎತ್ತಿದ್ನ ಏನು ಗೊತ್ತಿರ್ತಾడు. ಸ್ಟ್ರೈಟಾಗಿ ಇರ್ಕೊಳ್ಳ ಇಲ್ಲೇ ಕೈಲಿ ಹಿಂಗೆ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಬಂದಿದೆ. ಹಿಂಗೆ ಹಿಡ್ಕೊಳ ಸಾಕಂಗೆ. ಒಂದು ರೌಂಡ್ ಪಾಯಿಂಟ್ ಅಲ್ಲಲ್ಲ, ಇಲ್ಲಿಂದ ಸ್ಟ್ರೈಟ್ ಹೋಗಲ್ಲ.
ಏಯ್ ಗೈಸ್ ನನಗೈತೆ ಗೈಸ್ ಮುಚ್ಚವಾಲಿ ಇನ್ನೂ ನೋಡಲ್ಲ ಬಂದಾಗ ಬರಲ್ಲ ಇದು ಎಲ್ಲ ಪಾಯಿಂಟ್ ಅದು ಪಾಯಿಂಟ್ ಇದು ನೇತು ಬಿಡ ನಾನು ಇರ್ತೀನಿ ನೋಡು ಈಗ ಗಾಯ್ಸ್ ನಮಗೆ ರೇಖೆ ಇಲ್ಲ ಗಾಯ್ಸ್ ಆಗೇನು ಎದುರಿದ್ದು ಅಂತ ಗೊತ್ತಿಲ್ಲ ನನಗೆ ಈಗಂತೂ ಕಾಯಿ ಹಿಡ್ಕೊಳಕ್ ಬರ್ತಾರೆ ಕಾಯಿ ಹಿಂಗಂದ್ರೆ ಸಾಕು ತೂಕೋದು ಕೈಯೇ ಹೊಂಟೈತದ ಮುಂದೆ ಕಡೆ ಎಲ್ಲ ಇದ್ರಿ ಹೆಂಗೆ ಬೇಕೋ ಎದೊಳ್ತದಂಥದ್ದು ನೋಡಿ ನಮ್ಮ ಸಂದೀಪ ಎದೊಳಿಸ್ತವನೆ ಎದ್ದು ಬಿಡ್ತು ಕೈ ಎತ್ತಾರ ಎತ್ತದ್ರೆ ಏನು ಅಂತಾನೆ ಹಿಂಗಿಡಿಲ್ಲ ಹಿಂಗೆ ಹಂಗೆ ಸಂದೀಪಂಗೆ ಐತೆ ಹಸ್ತರೇಖೆ ಇದೆ ಹಂಗೆ ಹಿಂದಕ್ಕೆ ಮಡಿಕ ಹಿಂದಕ್ಕೆ ಇಲ್ಲ ಕೈ ಎತ್ತಾವ ನಾನು ಮುಂದೆ ಅಲ್ಲಿ ಹಂಗೆ ಹಂಗೆ ಇಡ್ಕವ ಹಂಗೆ ಎತ್ಬಿಡಕಲ್ಲ ಬಿಡು ಗೈಸ್ ಅದು ಅದೃಷ್ಟ ಇರಬೇಕು ಅದು ಇಲ್ಲಿ ಮಡಿಕೊಂಡ್ರು ಹೆಂಗಾರ ಎದಳ್ತದಂತೆ ಎಲ್ಲಿ ಮಡಿಕೊಂಡ್ರು ಎದಳ್ತದಂತೆ ನನಗೆ ನನಗೆ ಮಡಿಕೊಳ್ಳಿಕ್ಕೆ ಗೊತ್ತಾಯಿಲ್ಲ ಹಿಡ್ಕೊಂಡ್ರೆ ಇಲ್ಲಿ ಮಡಿಕೊಂಡ್ರು ಅದು ಹೆಂಗೋಯ್ತದ ಗೊತ್ತಾ ಒಣಗಿ ಹಿಂಗೆ ಹೊಂಟದಂತೆ ಅಲ್ಲಿಗಿಂಟ ಹಂಗಾರೆ ನೋಡು ತಾಳಿ ಗಾಯಿಸಿ ಈಗ ಯಾರೋ ಒಬ್ರು ಬರ್ತಾರೆ ಅವ್ರು ಹೆಂಗೆ ಹೋಯ್ತದ ನೋಡುಮ್ಮ ಹೋಗಿ ಅವ್ರದ್ದು ಹೋದ್ರೆ ಹಂಗಾರೆ ನಮ್ದು ಇಲ್ಲಕ್ಕೆ ಇಲ್ಲ ನಮ್ದು ದೋಸ್ತ ರೇಖೆನೇ ಇಲ್ಲ ಗಾಯ್ಸ್ ಇದು ಜಲರೇಖೆನೇ ಇಲ್ಲ ನೋಡಿ ಹಿಡ್ಕೊಳಕ್ಕೆ ಬರ್ತಾರೆ ನನ್ನ ಅಜ್ಜಿನ ಬಿಡಿಯ ಹಂಗೆ ಅನ್ಕೊಂಡು ಇಲ್ಲ ಗೈಸ್ ಇಲ್ಲ ಇಲ್ಲ ನೋಡಿ ಅದು ಸುಮ್ಮನೆ ದೊಳ್ತದೆ ಮ್ಯಾಕೆ ಕಳಿ ಕೂತದೆ ಅಷ್ಟೇ ಗೈಸ್ ಅದು ಕುತುಗಳು ಇದ್ದಂಗೆ ಕುತುಗಳು ಬಿದ್ದಾಗ ಎದಳ್ತದೆ ಇಲ್ಲ ಅಂದ್ರೆ ಸುಮ್ಮನೆ ಜೊತೆ ಗೈಸ್ ಅದು ವಿಡಿಯೋ ಮಾಡ ನೋಡಿ ಎದೊಳ್ತದೆ ಕುತ್ಕೊಳ್ತದೆ ಇವನೇ ಡ್ಯಾನ್ಸ್ ಆಡ್ತಾನೆ ಗಾಯ್ಸ್ ಗೈಸ್ ನಮ್ಮೂರವ್ರು ಯಾರೋ ಒಬ್ರು ಮಾಡೋಕೆ ಬಂದವ್ರೆ ಅವ್ರಿಗೆ ಹೆಂಗೆ ಎದೊಳ್ತದೆ ದೋಸ್ತಿನ ಗಾಡಿ ಸಾಯ್ ಮಾಡ್ತಾವ್ರೆ ಗೈಸ್ ಅದು ಜಲರೇಖೆ ಇದ್ದರೆ ಅದನ್ನ ಪಾಯಿಂಟು ಅಂದರೆ ನೀರು ಸಿಗೋ ಪಾಯಿಂಟ್ ಇದ್ದರೆ ಹೆಂಗೆ ಬೇಕಾದ್ರು ಹೆಂಗೆ ಬೇಕಂಗೆ ಹೆಂಗೆ ಬೇಕು ಹಂಗೆ ಹಿಡ್ಕೋತಾನೆ ಗೈಸ್ ಅದು ಹಿಂಗಾರ ಹಿಡ್ಕೋತವನೆ ಹೆಂಗಾರ ಹಿಡ್ಕೋತಾನೆ ಹೆಂಗೆ ಬೇಕಂಗೆ ಗೊತ್ತಾಯ್ತದೆ ಬರಬೇಕು ಅಂದರೆ ಹೆಂಗಿರೋ ಬರ್ತದೆ ನಮಗಂತೂ ಅದು ಏಕೆ ಇಲ್ಲ ನೋಡು ಬನ್ನಿ ಅಣ್ಣ ಯಾವ ಥರ ಮಾಡ್ತಾನೆ ತೋರಿಸ್ತೀನಿ ಎಲ್ಲಿ ಬೀಳ್ತದೆ ಪಾಯಿಂಟು ಅಂತ ನಿಮಗೆ ಹೋಯ್ತಾವನೆ ಇಸ್ಕೊಂಡು ಇಲ್ಲಿ ಮಾರ್ಕ್ಸ್ ಸಕ್ಕತ್ತಾದ ನೀರು ಅಲ್ಲಿ ಬರ್ತದೆ ಈ ಕಡೆನೂ ಬರ್ತದೆ ನೀರು ಇಲ್ಲಿ ಜೋರಾಗದೆ ಇಲ್ಲಿ ನೋಡಿ ಇಲ್ಲಿ ಆನ್ ಮಾಡಿ ಅದು ಎಷ್ಟು ಕಡೆ ಹೇಳ್ತು ಅಷ್ಟು ಕಡೆ ಸೆಳೆಯೋದು ಅಂತಾನೆ ಹೌದು ಐದಳೆ ಸಕ್ಕತ್ತಾದ ನೀರು ಇಲ್ಲಿ ಅದೆಲ್ಲ ಸೇರಿಸಿ ಈ ಹೊಳೆ ಚೆನ್ನಾಗದೆ ಹಿಂಗೆ ಹೋದ ನಾಲ್ಕು ಕಡೆ ಚೆನ್ನಾಗಿ ಸುತ್ತ ಕೈಲು ತಿರುಗ್ತಾನೆ ಕೈಲಿ ಅಲ್ಲ ಕೈಲು ತಿರುಗ್ತದೆ ಅಂತ ಹೇಳ್ತಾರೆ ಅದು ಕೈಲಿ ತಿರುಗ್ತಾರೆ ಎಲ್ಲ ಇವ್ರು ಆಲೆ ಒಂದು ಕಾಯಿ ಸುಲ್ಕೊಂಡು ಚೆಕ್ ಮಾಡ್ತಾ ಇದ್ರು ಅದೇ ತಿರ್ತದಲ್ಲ ಅದೇನು ಹೇಳ್ತಾರೆ ಅದೇ ಅವರೇ ಅದೇ ತಿರುಗ್ತದೆ ಅಂತ ಬರೀ ಕಾಯಿಲೆ ಒಂದೇ ದಿನ ಮಾಡೋದು ನೀವು ಒಂದೇ ಪ್ಲೈನ್ ನೀರು ರಮೇಶಣ್ಣ ಇಲ್ಲಿ ಹಾಕ್ತೀನಿ ನಾನು 500 ಅಡಿ ಹೆವಿ ನೀರು ನಾನು ಒಂದು ರೌಂಡ್ ನಂಗೆ ಬರ್ತೀನಿ ಇಲ್ಲಿ ಸಕ್ಕತ್ತಾದ ನೀರು 5000 ಇಲ್ಲಿ ಕೊಟ್ಟವ್ರು ನೋಡಿ ಪಾಯಿಂಟ್ ಎಷ್ಟು ಕಡೆ ಇದೆ ಇದು ಅಡಿ ಹೇಳ್ತಾನೆ ಬಲ ಮನೆ ಕೊಂಡಿ ಗೈಸಿಗೆ ನಾನು ಮಾಡ್ತೀನಿ ಇಳ್ಕೊಂಬಗ ಇಲ್ಲಿ ಮಾಡೋರಲ್ಲ ಯಾರು ಈಗ ಬಾ ಬರ್ತಾನೆ ಇಲ್ಲಿಗೆ ಈ ಲೈನ ಸರಿಯಾದ ನೀರು ಅಲ್ಲಿ ಜೈಂಟ್ಗಳು ಚೆನ್ನಾಗವೆ ಸರಿ ಅಲ್ಲಿ ಹಾಕ್ಸಿ ಇಲ್ಲಿಗೆ ಅಲ್ಲಿಗೆ ಹೆವಿ ನೀರು ಅಲ್ಲೊಂದು ಪಾಯಿಂಟ್ ಅದೇ ಇಲ್ಲೊಂದು ಪಾಯಿಂಟ್ ಅದೇ ಹೌದು ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿ ಬರ್ತದಂತೆ ಇಲ್ಲೇ ಹೆವಿ ನೀರು ಅಪ್ಪಾಜಿ ಕುತ್ಕೊಂಡು ಮಾಡ್ತದೆ ಗೈಸ್ ವಾಲ್ತಾವಿಂದ ಬಂದು ಈಗ ಉಳ್ಳಾಣ್ಣು ಆಗಿದೆ ಜನರಿಗೆ ತೆಗೆದುಕೋಬೇಕು ಉಳ್ಳಾಣ್ಣು ಅಂದರೆ ನೆನ್ನೆನೂ ಆಗಿದ್ದು ಇವತ್ತಿರೋ ಮೂರ ಚಂದ್ರಿಕೆ ಎತ್ಕೊಬಾ ಅಂತ ಅಂದ ನಾವು ಅಪ್ಪಾಜಿ ಚಂದ್ರಿಕೆ ಎತ್ಕೊಂಡ್ಬಿಡ್ತೀನಿ ಚಂದ್ರಿಕೆ 5 ಚಂದ್ರಿಕೆ ಆಗ್ಬೋದು ಅಷ್ಟೇ ಬನ್ನಿ ಚಂದ್ರಿಕೆ ಎತ್ಕೊಬೋಣ
ಕರೆಕ್ಟಾಗಿ ನೋಡು ಅಕ್ಕ, ಕರೆಕ್ಟಾಗಿ ನೋಡು ಅಕ್ಕ. ಗೈಸ್ ನಮ್ಮ ಅಕ್ಕನಿಗೆ ಹುಡುಗಿ ಸಿಗೋಲ್ವೋ ಮದುವೆ ಆಗೋದು ಅಂತ ನಾವು ಹೊರಕ ಶಾಸ್ತ್ರ ಅಂದ್ರೆ ಶಾಸ್ತ್ರ ಅಂದ್ರೆ ನಾವು ಹೊರಕ ಗೊತ್ತಿರೋದು ನೋಡ್ತಾ ಇದ್ದೆ ನೋಡಕ್ಕ. ಶಾಸ್ತ್ರ ಅಲ್ಲ, ಆಯ್ತು ನೋಡು ಇನ್ನೊಂದ್ಸತಿ ಹೆಂಗಿರ್ತಾರೆ ಬಿಡ. ಆಯ್ತು ಎದುರು ತೋರಿಸಿ ಚೆನ್ನಾಗಿರ್ತಾರೆ ಒಟ್ಟಿನಲ್ಲಿ ಇಬ್ರು ಅಂತ ಅಷ್ಟೇ ಅಲ್ವೇ ನಮ್ಮ ಹಂಗೆ ತಾನೇ ಹೆಂಗೆ ಈ ರೇಖೆನೇ ಹಿಂಗ್ ಕೂಡ್ಕೊಂಡೈತಲ್ಲ ಎಣ್ಕೊಂಡಂಗೆ ಆ ತರ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಇವಂತ್ರ ಹೆಂಗ ಅರ್ಧಂಬರ್ಧ ಜಗಳ ಆಡ್ಕೊಂಡಿರ್ತಾರೆ. ಅರ್ಧಂಬರ್ಧ ಅರ್ಧ 3 ತಿಂಗಳು ಡೈವರ್ಸು, 3 ತಿಂಗಳು ಅಪ್ಪನ ಮೇಲೆ ಬರೋದು, ನಾಯಿ ಕಿತ್ತಾಡೋದು, ಹಂಗೆಲ್ಲ ಆಡೋದು. ಹಂಗೆ ಏನು ಆಡೋದು ಗೈಸ್. ಅದಕ್ಕೆ ದಿನ ತಿಕ್ಕ ಸಂಬಂಧ ಸಂಮಿತಾ ಗೈಸ್ ನನ್ನ ತಂಗಿ ಬಾತ್ರೂಮ್ ಮಳಿಗೆ ಹೋಗೋಳೆ. ನಮ್ಮ ಕ್ವಾಟ್ಲೆ ಅವನೇ ನಮ್ಮ ಲೀತು ಬಂದು ಬಾಕ್ಲು ಹಾಕಬಿಟ್ಟವನೆ. ಏನು ಕೂಗ್ಬೇಕು ನೀನು? ಅಲ್ಲಿ ಕಿಟಕಿ ತೆಗ್ಬಿಟ್ಟಾರ ಕೂಗ್ತಾನೆ. ನಿನ್ ವಾಯ್ಸ್ ಭಾರಿ ಜೋರಾಗದು ಬಿಡು. ಅಲ್ಲ ಅಳು ಕಿಟಕಿನಾರು ತೆಗ್ಬಿಟ್ಟು ಕೂಗ್ಲಿಲ್ಲ, ಹಂಗೆ ಲಕ್ಷ ಅಂತ ಕೂಗ್ತಿದ್ಲಂತೆ. ಕಿಟಕಿ ಹಾಕದೆ ಇದೆಲ್ಲ ನಮ್ ಕ್ವಾಟ್ಲೆ ಮಾಡಿರೋದು. ಕ್ವಾಟ್ಲೆ ಇವ್ರ ಮಗ ಪುರುಷ ಎಲ್ಲ ಎಲ್ಲೋದು ಹಾಕ್ಬಿಟ್ಟವನು ಹಾಕ್ಬಿಟ್ಟು ಹೊಂಟಾಗ್ಬಿಟ್ರೆ ನಡ್ಸ್ಕೊತಾಳೆ. ಯಾರೋ ಕೇಳಿಸ್ತಾಳೆ ಇಲ್ಲಿ ಮನೆಯೊಳಗೆ ಯಾಕೋ ಹೊಡಿತಾರೆ. ಗೈಸ್ ನಾವೆಲ್ಲ ಆಯ್ತು ಅದು ಕ್ವಾರಿ ಅದು ಅದಿದು ಗೈಸ್ ಯಾವುದೋ ಪಟ್ರೆ ಕ್ವಾರಿ ಯಾರ ಕನ್ನಡದವ್ರು ಏನೋ ಕೇಳ್ಬಿಡ್ರೆ ನನ್ನ ಮಗನೇ ಗೈಸ್ ಹಿಂಗಾಯ್ತು ನೋಡಿ. ಫುಲ್ ಒಂದು 5 ಸ್ವಿಮ್ಮಿಂಗ್ ಪೂಲ್ ಅಷ್ಟು ಅಗಲ ಅದೇ, ಒಳ್ಳೆ ಪ್ಯೂರ್ ನೀರು ಎಲ್ಲ ಈಜಾಡ್ಕೊಂಡು ಡೈ ಬಿತ್ಕೊಂಡು ಹೋಯ್ತಾವಿ. ಅಂತ ಹೋಗ್ಬಿಡ್ತಿದ್ದೆ ಒಂದು 5 ನಿಮಿಷ. ಇಲ್ಲಿ ಬಂದು ಆಡೋದೆಲ್ಲ ಮೇಯ್ನ್, ಇಲ್ಲಿ ಧೂಳಲ್ಲಿ ಹೋಗೋದೇ ಮೇಯ್ನ್ ಇರೋದು. ಈಜ ಹೇಳೋದ್ಕಿಲ್ಲ ಫಸ್ಟ್ಲೇ, ಆಮೇಲೆ ಹೇಳಿದ್ಮೇಲೆ ಈಜ ಅಲ್ಲಿ ಭಾಳ ಆರೆ ಸುಸ್ತಾಯ್ತಾನೆ. ಅಲ್ಲಿ ಕಾಲೇ ಹೊಡೆದೇ ಹೋಯ್ತಲ್ಲ, ನಂಗೆ ಗೊತ್ತಾಗೋಯ್ತು ಆಗಲ್ಲ ನೀನು ಮುಂದಕ್ಕೆ ಹೋಗಿ ಅಂತ ಬಂದ್ಬಿಟ್ಟೆ ನಾನು. ಮೀಸೆ ಬರೀ ಹೋಗಲ್ಲ ಅನ್ಕೊಂಡೆ ಕಣ ನಾನು. ಹೊಂಟದ ನನ್ನ ಕಾಲೇ ಹೊಡೆದೇ ಹೋಯ್ತು ಕಲ. ಒಂದು 2 ಅಂತ ಹಿಂಗಂದದು ಆಗಲ್ಲ ಅಂತ ಗೊತ್ತಾಗೈತೆ ನನಗೆ. ಬಂದ್ಬಿಟ್ಟು ಅದಕ್ಕೆ ನಾನು ವಾಪಸ್ಸು ಮಾಡಿದ್ರೆ ಅಲ್ಲಿ ತಕ ಹೊಡಿಬೋದು, ಅಲ್ಲಿ ಹಿಡಿಯೋಕೇನು ಸಿಗಲ್ಲ ಅಷ್ಟೇ. ನೋಡಿ ಗಾಯ್ಸ್ ಎಲ್ಲ ಹೊಡೆದು ಹಿಂಗೆ ಮಾಡೋರೆ ಹೊಡೆದಾಗೈತೆ. ಒಳ್ಳೆ ಬಂದರೆ ಒಳ್ಳೆ ಈಜಾಡ್ಕೊಂಡು ಫುಲ್ಲು ಜಾಲಿ ಮಾಡ್ಕೋಗ್ಬೋದು. ಗೈಸ್ ಅಲ್ಲೇ ಬೋರ್ ಹಾಕಿಸ್ತವ್ರೆ. ಬೋರ್ ಒಂದು ದಾರಿ ಬಂದಿದೆ. ನಮ್ಮ ಅಕ್ಕನೇ ಪೂಜೆ ಮಾಡ್ಬಿಟ್ಟೆಲ್ಲ ರೆಡಿ ಮಾಡ್ಕೊತಾವಳೆ. ಹಳೆ ನಮ್ಮ ಅಕ್ಕನೇ ಆಯ್ತು ಪೂಜೆ ಮಾಡೋದು ಗೈಸ್. ಈ ವಂಶ ಅಲ್ಲ, ಈ ಮನೇಲಿ ಅವಳು ಒಬ್ಬಳೇ ಹೆಣ್ಮಕ್ಳು ಇರೋಳು, ಅದಕ್ಕೆ ಅವಳ್ಕೊಂಡು ಮಾಡಿಸ್ತವ್ರೆ. ಈಗ ಹೋಗ್ಬೇಕು, ಬೋರಂಗಾರಿ ಬಂದಿದ್ದೀಯಂತೆ. ಇದು ಪೂಜೆ ಮಾಡಿಬಿಟ್ಟು ಅದು ಮಾಡೋದು ಆಗೋಣ ಗೈಸ್. ಲಾರಿ ಊದ್ಕೊಬಿಡೋದು ಗೈಸ್. ಇಲ್ಲಿ ಬಂದ್ಬಿಟ್ಟು ತಗಡಾಕಬಿಡೋದು, ಹಿಂದೂ ಚಕ್ರ ಮುಂದೂ ಚಕ್ರ ಎಲ್ಲ ಊದ್ಕೊಬಿಡೋದೆ. ವಚ್ಚರಿಕದಂಗೆ ಕೆರೆ ಬೇರೆ ನೀರು ಅಸ್ತಿಗೆ ಎಳ್ಕೊಬಿಟ್ಟು ಊದ್ಕೊಬಿಟ್ಟೈತೆ ಗೈಸ್. ಅದು ತಿರ್ಗಾ ಮತ್ತೆ ಮಾಡಿದ್ರು, ಮತ್ತೆ ಸರ್ರೆ ಊದ್ಕೊಬಿಟ್ಟು ಇನ್ನೂ ಒಳಗಡೆ ಗಂಟೆ ಹೋಯ್ತು ಫುಲ್ಲು. ಅದಕ್ಕೆ ಈಗ JCB ಬೇಕು ಅಂತಾರೆ. JCB ಬರೋಷ್ಟರಲ್ಲಿ ಸ್ವಲ್ಪ ಕಲ್ಲು ಹುಡಿಕೋತಾವೆ. ನಾವು ಕಲ್ಲು ಬೇಕಲ್ಲ ಎತ್ತದಿಗೆ, ಕಲ್ಲಾರ ತಗೋಗಿ ಹಾಕೋಣ ಅಂತ ಕಲ್ಲೆಲ್ಲ ನೆತ್ತುತ್ತಾ ಇದೀವಿ. ಈಗ JCB ಬೇಕೇ ಬೇಕು ಗಾಯ್ಸ್. ಇಲ್ಲ ನಮ್ಮ ಅಪ್ಪನಾಣೆಗೂ ಈಚ್ ಬರೋ ಸರ್ರೆ ಹೊಂಟೋಗಿದೆ ಫುಲ್ಲೆಲ್ಲ ಒಳಗಡೆ. ಕತ್ಲೆ ತೋರ್ಸೋಣ ಅಂದರೆ ವೀಡಿಯೋ ಕಾಣೋದಿಲ್ಲ ಕತ್ಲೆಗೆ. ಇನ್ನೂ ಟೈಮ್ ಆಯ್ತದೆ ಗೈಸ್, ಇನ್ನೂ ಟೈಮ್ ಆಯ್ತದೆ ಗೈಸ್. ಇವಳು ಯಾವಾಗ ಕರ್ಕೊಬಂದು ಊದ್ಕೊಂಡೇ ಬಿಡ್ತದ್ದು. ಇವ್ನು ಅವನೇ ಕರಿ ನನ್ನ ಮಗ. ಇವ್ನು ಸವಾಸ ಮಾಡಿದ್ರೆ ಹಿಂಗೆ ಆಗೋದು. ಬರೋ ಮುಂಚೆಗೆ ಊದ್ಕೊಬಿಟ್ಟಿತ್ತು. ಅದು ಈಗಂತೂ ಆಗಲ್ಲ, ಇನ್ನೂ ಲೇಟು. ಇನ್ನೂ 1 ಅವರ್ JCB ಬರಲೇಬೇಕು. JCB ಹೇಳಿ ಅಪ್ಪಾಜಿ ಯಾರು ಸಿದ್ಧ ಗೈಸ್. JCB ಬಂದಮೇಲೆ ಅದು ಎಳಕಾಗೋದು. ನೋಡಿ ಅಲ್ಲಿ ಫುಲ್ ಎಳ್ಕೊಬಿಡೋದೆ, ಕಾಣ್ತಾಯಿಲ್ಲ ನೋಡಿ ಫುಲ್ಲು ಇಳ್ಕೊಬಿಡೋದೆ ಟೈರು.
ಜೆ ಸಿ ಬಿ ಬರಬೇಕು, ಜೆ ಸಿ ಬಿ ಬಂದಮೇಲೆ ಎಳಿಬೇಕು, ಆಮೇಲೆ ಹೋಗ್ಬೇಕು. ಇನ್ನೂ ಆಯ್ತು ರೇಟು. ಬಂತು ಬಂತು ಬಂತು. ಓಯ್ ಊದ್ಕೊಂತು, ತಿರ್ಗಾ ಊದ್ಕೊಂತು ಗಾಯ್ಸ್. ತಿರ್ಗಾ ಒಳಗೆ ಊದ್ಕೊಬೋದು ಗಾಯ್ಸ್. ನೋಡಿ ತಿರ್ಗಾ ಜಾಸ್ತಿ ಕೊಲ್ಲು ಎಲ್ಲ ಮನೆ ಗೊತ್ತಾ ಕಡೆ. ಟೈರ್ ಎಲ್ಲ ಹೊಂಟೈತೆ ಒಳಗಡೆ. ಇಂದ ಫುಲ್ ಒಂಟೆ ಹೋದವು ಎಲ್ಲ ಹೋಯ್ತು. ತಿರ್ಗಾ ಎಲ್ಲ ಇನ್ನೂ ಒಂದು ರೌಂಡ್ ರೆಡಿ ಮಾಡಬೇಕು ಅವರು. ಬಂತು ಬಂತು ಬಂತು. ಊದ್ಕೊತು ಊದ್ಕೊತು. ಗಾಯ್ಸ್ ಮುಗೀತು ಕತೆ. ಇವತ್ತು ನಮ್ಮ ಅಪ್ಪನಾಣೆಗೂ ತೆಗಿಯಲ್ಲ. ಹೋಯ್ತು ಫುಲ್ ಹೋಯ್ತು ಒಳಗೆ. ಈಗ ಒಂಟೈತು ಗೈಸ್ ಒಳಗಡೆ ಫುಲ್ಲು. ನಡ್ರಿ ಅಟ್ರಿ ಹೋಗಿ ನೋಡ್ಕೊಂಬರ್ಮ ಮೊದಲು. ಇವತ್ತು ಈ ಸತಿ ಯಾವುದೇ ಕಾರಣಕ್ಕೂ ಹೋಗಲ್ಲ, ತೆಗಿ ಕೇಳೋದು. ಗಾಡಿ ಪಾಸ್ ಆಗ್ಬಿಡೋದು. ಫುಲ್ಲು ಟೈರು ಬಿಡೈ ಹಾಕ್ಲ ಒಂದು ಕೈಯ ನೀನು. ಎಲ್ಲ ಊದ್ಕೊತು ಸರ್ ಊದ್ಕೊತು. ಮುಗೀತು ಮನೆಯಾಗ ಹೊಟ್ಟೆ ಸದೆ ಮುಂದ್ಕೊಂಡ್ಬರ್ಬೇಕು ಅಷ್ಟೇ. ಕನ್ಯಾಗ ಹೋಯ್ತು ಗಾಯ್ಸ್. ಇಷ್ಟೊತ್ತಾದ್ರೂ ಓಲಿ ಓಲಿ ಹಂಗೆ ಓಲಿ ಜೆ ಸಿ ಬಿ ಓಲಿ ಜೆ ಸಿ ಬಿ ಜೊತೆ ಗೈಸ್. ಬೆಳಗ್ಗೆನೆ ಬಂದು ಪೂಜೆ ಮಾಡ್ತಾವಳ ನಮ್ಮ ಅಕ್ಕ. ಪೂಜೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆಯಿತು. ದೇವಿ ಪೂರ್ಣವಾಗಿ ಗೈಸ್ 760 ಅಡಿ 600 ಅಡಿಗೆ ಒಂದು ಗ್ಯಾಪ್ ಬಿದ್ದಿದ್ದು. ಈಗ ಮತ್ತೆ ಯಾವ ಗ್ಯಾಪು ಬೀಳಿಲ್ಲ. ಏನಿಲ್ಲ ಆಫ್ ಮಾಡಲಿ. ತಿರ್ಗಾ ಎತ್ತಿ ಹ್ಯಾಮರ್ ಚೇಂಜ್ ಮಾಡ್ತಾವ್ರೆ. ನೋಡಮ್ಮ ಬರ್ತಾ ಏನೋ ಅಂತ. ನೀರು ಬಂದರೆ ತೋರಿಸ್ತೀನಿ, ನೀರು ಬರಲಿಲ್ಲ ಅಂದರೆ ಸುಮ್ಮನೆ ಆಯ್ತೀನಿ ಗೈಸ್. ನಮ್ಮ ಮನೆ ಬರೋದ್ರ ಇದ್ದಂಗೆ ಬರ್ತದೆ. ಸೇಮ್ ಅಷ್ಟೇ ನೀರು ಬರ್ತದೆ. ಅದಕ್ಕೆ 1000 ಅಡಿಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಷ್ಟು 620 ಅಡಿ ಎಷ್ಟು ಐತೆ ಅಷ್ಟೇ ನೀರು ಬೀಳ್ತಾಯಿದೆ. 920 ಅಡಿಗೂ ಅಷ್ಟೇ ಐತೆ. ಅಷ್ಟರಲ್ಲೇ ಐತೆ. ಅದಕ್ಕೆ 1000 ಅಡಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಸಿಕ್ಕಿರೋದೇ ಒಂದೇ ಗ್ಯಾಪ್, ಏನು ಯಾವ ಗ್ಯಾಪು ಸಿಕ್ಕೇ ಇಲ್ಲ ಗೈಸ್. ನಾನು ಮಾಮೂಲಿ 620 ಅಡಿ ಬಿದ್ದದ್ದು ಅಷ್ಟೇ ನೀರು. ಸೇಮ್ 1000 ಅಡಿಗೂ ಅಷ್ಟೇ ನೀರು. ಒಂಚೂರು ಜಾಸ್ತಿನೂ ಆಗಿಲ್ಲ, ಇನ್ಕ್ರೀಸು ಆಗಿಲ್ಲ. ಏನೋ ಒಂದು 3 HP ನೀರು ಅಷ್ಟೇ ನೀರು ಬಂದಿರೋದು. ಅದಕ್ಕೆ ಈಗ ಫುಲ್ಲು 1000 ಅಡಿ ಆಯಿತು, ನೀರು ಅಷ್ಟೇ ಬಂದದ್ದು. ಬಂದ್ಬಿಟ್ಟು ಇನ್ನು ಅಲ್ಲಿ ನಮ್ಮ ಅಪ್ಪಾಜಿ ನಮ್ಮ ಚಿಕ್ಕಪ್ಪ ಇದ್ದರು. ತಿರ್ಗೆಲ್ಲನೂ ಎತ್ತಿ ಕಳಿಸ್ತಾರೆ ಅಂದ್ಬಿಟ್ಟು ನಾವೆಲ್ಲ ಬಂದ್ಬಿಟ್ಟು ಈಗ ನಿದ್ದೆ ಬರ್ತಾ ಸಿಕ್ಕಾಪಟ್ಟೆ. ಈಗ ಮಲಗ್ಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಗಾಯ್ಸ್. ಟಾಟಾ ಬಾಯ್ ಸಿ ಯು. ನಮ್ಮ ಅಮ್ಮ ನೋಡಿ ಕಳ್ಳಿ ನೋಡ್ತಾಳೆ ಬಂದು ನಿಂತ್ಬಿಟ್ಟು. ಬಾಯ್ ಬಾಯ್.